ನಮ್ಮ ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಎಂದು ತೋರುತ್ತಿಲ್ಲ. ಶಾಸಕರು ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಕಲ್ಲುಪಲ್ಲಿ ಪ್ರಕಾಶ್. ಕೋಲಾರ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟದ ಚುನಾವಣೆಗೆ ಮುಳಬಾಗಿಲು ತಾಲೂಕು ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸುತ್ತಿದ್ದು, ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಆಪ್ತ ಕಲ್ಲುಪಲ್ಲಿ ಪ್ರಕಾಶ್ ಇಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲ್ಲುಪಲ್ಲಿ ಪ್ರಕಾಶ್, ಮೊದಲೇ ಕೋಮುಲ್ ಚುನಾವಣೆಗೆ ಸ್ಥಾನ ಬಿಟ್ಟುಕೊಡುವುದಾಗಿ ಹೇಳಿದ್ರು. ಜೆಡಿಎಸ್ ಮುಖಂಡರು ಮತ್ತು ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಇಂದು ತೋರುತ್ತಿಲ್ಲ. ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಒಂದು ಬಾರಿಯೂ ಚುನಾವಣೆ ಕುರಿತು ನಮ್ಮ ಬಳಿ ಚರ್ಚಿಸಿಲ್ಲ. ಅವಕಾಶ ವಂಚಿತರಿಗೆ ಅವಕಾಶ ದೊರೆಯಬೇಕು ಮತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತವಾಗಬಾರದು. ಶಾಸಕರ ಗೆಲುವಿನಲ್ಲಿ ಪ್ರಮುಖರಾದವರಿಗೆ ಅವಕಾಶಗಳು ದೊರೆಯಬೇಕೆಂದರು. ಕಾಡೇನಹಳ್ಳಿ ನಾಗರಾಜ್ರವರು ಈಗಾಗಲೇ 4 ಬಾರಿ ಹಾಲು ಒಕ್ಕೂಟಕ್ಕೆ ಚುನಾಯಿತರಾಗಿದ್ದು, ಈಗಲೂ ಅವರೇ ಮುಂದುವರಿಯಬೇಕೆಂದರೆ ಹೇಗೆ? ಬೇರೆಯವರಿಗೆ ಮತ್ತು ದುಡಿದವರಿಗೆ ಎಂದು ಅವಕಾಶ ದೊರೆಯುವುದು ಯಾವಾಗ? ಅಂದು ಸಚಿವರಾಗಿದ್ದ ಆಲಂಗೂರು ಶ್ರೀನಿವಾಸರವರು ಇವರನ್ನ ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡದೆ ಅವರ ಕುಟುಂಬದವರನ್ನು ನಿಲ್ಲಿಸಿದ್ರೆ ಅವರು ವಂಚಿತರಾಗುತ್ತಿದ್ರು. ಅದನ್ನೆಲ್ಲ ಮರುಕಳಿಸುವಂತೆ ಮಾಡಿ ನಮ್ಮಂತಹವರನ್ನು ಬೆಳೆಸಬಹುದಾಗಿತ್ತು ಎಂದರು. ಈ ಸಂದರ್ಭದಲ್ಲಿ ಆವನಿ ನಾಗಭೂಷಣ್ ಬಾಬು, ನಿರ್ದೇಶಕರಾದ ವಿಶ್ವನಾಥ್ ರೆಡ್ಡಿ, ಸೊನ್ನವಾಡಿ ರಘು, ಅಚಂಪಲ್ಲಿ ಸೀನಾ, ಚಿನ್ನಪಲ್ಲಿ ರವಿ, ಕದಲಿಪುರ ಶಂಕರ್, ನಾಗಭೂಷಣ್, ನಾರಾಯಣ್, ವೆಂಕಟರಾಮ್, ವೆಂಕಟೇಶ್, ಕಲ್ಲುಪಲ್ಲಿ ಸತೀಶ್, ಬಾಬು, ಶೇಖರ್ ಮತದಾರರು ಮತ್ತು ಹಿತೈಷಿಗಳಿದ್ದರು. ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಕ್ಕೆ ಬಂದಿದ್ದೀನಿ. ಈಗಾಗಲೇ ಒಂದು 13ನೇ ತಾರೀಕು ಒಂದು ಅಪ್ಲಿಕೇಶನ್ ನಾವು ಹಾಕಿದ್ವಿ. ಈಗ 2ನೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಹಾಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಾಡೇನಹಳ್ಳಿ ನಾಗರಾಜ್ರವರು ಬೆಂಬಲ ನೀಡಿದ್ವಿ. ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರ ಗೌಡರು ಬೆಂಬಲ ನೀಡಿದ್ವಿ. ಈಗ ಅವರೇ ನನಗೆ ಪ್ರತಿಸ್ಪರ್ಧಿಗಳಾಗಿದ್ದಾರೆ. ಚುನಾವಣೆಯಲ್ಲಿ ನಾನು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದೀನಿ. ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ನಾನೇನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕಿನ ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಇದ್ದಾರೆ, ಅವ್ರನ್ನ ನಾನು ಎಲ್ಲರನ್ನೂ ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ. ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಸಹಕಾರ ನಾವು ಸಿಗ್ತದ ಅಂತ ಹೇಳಿದ್ದೆ. ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ. ನೀವು ಪ್ರತಿ ಸಾರಿ ಯಾರೋ ಒಬ್ರಿಗೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ಈಗ ನೀವು ಬೇಕು ಅಂತ ಕೇಳ್ತಾ ಇದ್ದೀರಿ. ನಾವು ನಿಮ್ಮ ಸಹಕಾರ ಇರ್ತದೆ. ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ, ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ. ನಿಮ್ಮ ಸಹಕಾರ ಕೊಡ್ತೀವಿ, ನಮ್ಮ ಮತನೂ ನಿಮ್ಗೆ ಕೊಡ್ತೀವಿ, ಯಾವುದೇ ಒತ್ತಡ ಇದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ. ಇತ್ತೀಚೆಗೆ ಕೂಡ ಎಲ್ಲ ಒಂದು ಡೆಲಿಗೇಟ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ. ನಾವು ನಿಮ್ಮ ಬೆಂಬಲ ಕೊಡ್ತೀವಿ, ನಿಮ್ಮ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಏನು ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ. ಮಾತು ತಪ್ಪಕ್ಕಾಗೋದಿಲ್ಲ ಅಂತ ಕೂಡ ಒಂದು ನನಗೆ ವಿಶ್ವಾಸನೇ ಇದೆ. ಯಾಕಂದರೆ ನನಗೆ ಅವ್ರ ನಡುವೆ ಅಷ್ಟು ಒಡನಾಟ ಚೆನ್ನಾಗಿದೆ. ಆದ್ದರಿಂದ ಆ ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ. ನಾನು ಗೆಲ್ತೀನಿ ಒಂದು ನನಗೆ ವಿಶ್ವಾಸ ಇದೆ. ನನ್ನ ತಾಲೂಕಿನ ಜನ ನನಗೆ ಮತ ಕೊಡ್ತಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಕೊಡ್ತಾರೆ. ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಡೈರಿಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಕೆಟ್ಟ ಉದ್ದೇಶ ಇಲ್ಲ. ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ ಹೊರತು ಒಂದು ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ. ನಿಮ್ಮ ಹೆಸರು ಯಾವುದು? ನನ್ನ ಹೆಸರು ಕಲ್ಲುಪಲ್ಲಿ ಪ್ರಕಾಶ್ ಅಂತ. ಸರ್, ಈಗ ಶಾಸಕರು ಅದೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಶಾಸಕರು ಅವರೇ ಒಂದು ಪಕ್ಷದಿಂದ ಒಂದು ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿಸಿದ್ದಾರೆ. ಶಾಸಕರು ನಾನು ಬೆಂಬಲ ಕೇಳೋಕ್ಕಾಗಲ್ವಲ್ಲ. ನೀವು ಕೇಳಿಲ್ಲ ಸರ್? ನಾನು ಕೇಳಿಲ್ಲ. ನಾನು ಅವ್ರು ದುಡಿದಿದ್ದೆ, ಅವರೇ ಕರೆಸಿ ಮಾತಾಡ್ಬೋದಾಗಿತ್ತು. ನನ್ನನ್ನು ಕರೆಸಿ ಮಾತಾಡಲಿಲ್ಲ. ಅವರಾಗಷ್ಟೇ ಅವರವ್ರು ಕುತ್ಕೊಂಡು ಡಿಸೈಡ್ ಮಾಡಿಕೊಟ್ಟಿದ್ದಾರೆ. ಮಾತಾಡೋಕೆ ಅವ್ರು ಕರೆಸೋ ಜವಾಬ್ದಾರಿ ಶಾಸಕರದಿತ್ತಲ್ವಾ? ತಾಲೂಕಿನ ದಣಿಗಳು ಅವರೇ ಅಲ್ವಾ? ಕರೆಸ್ಬೋದಾಗಿತ್ತಲ್ವಾ? ಅವ್ರ ಚುನಾವಣೆಗಿದ್ದಷ್ಟು ಇಂಟ್ರೆಸ್ಟ್ ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ. ತಾಲೂಕಿನ ಚುನಾವಣೆ ಅಲ್ವಾ? ಅವ್ರು ಕರೆಸಿದ್ರೆ ಹೋಗ್ತಾ ಇದ್ದೆ, ಅವ್ರು ಕರೆಸಲಿಲ್ಲ.
ಅವರೇ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ ಒಂದು ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡ್ದಿರೋರೆಲ್ಲ ಏನಾಗಬೇಕು? ಅದು ಶಾಸಕರು ಅವ್ರು ತಿಳ್ಕೋಬೇಕು. ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಸಿಗಬೇಕು ಅನ್ನೋದು ನಿಮ್ಮ ಬೇಡಿಕೆ ಇತ್ತು. ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ, ಅವಕಾಶ ಎಲ್ರಿಗೂ ಸಿಗಬೇಕು. ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದು ಎಲ್ರಿಗೂ ಹೋಗ್ತಾ ಇರ್ಬೇಕು, ಬರುತ್ತೆ, ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಅಂತ. ಅಲ್ಲ, ಅದು ಬೇಡಿಕೆ ನಿಮ್ಗಿತ್ತು ಅಂತ. ಬೇಡಿಕೆ ನಂದು ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಯಾಸ್ಟ್ ಅನ್ನೋದಲ್ಲ, ಯಾರಿಗೆ ಅವಕಾಶ ಇಲ್ವೋ ಅವಕಾಶ ವಂಚಿತರಾಗಿರೋ ಅವ್ರಿಗೆ ಅವಕಾಶ ಕೊಡಬೇಕು. ಈಗ ಕಾರಣೇಶ್ವರ ನಾಗರಾಜ್ ಅವ್ರಿಗೂ ಈಗಾಗಲೇ 20 ವರ್ಷದಿಂದ ಅದರಲ್ಲೇ ಇದ್ದಾರೆ. ಬಹುಶಃ ಅವ್ರು 45 ವರ್ಷ, ಅವ್ರ ವಯಸ್ಸು 45 ವರ್ಷ ಆಗಿದ್ದಂಥ ಸಮಯದಲ್ಲಿ ಪಾಪ ಅವ್ರು ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ. ಅವತ್ತಿನ ದಿನ ಆಲಂಗೂರು ಶ್ರೀನಿವಾಸ ಅವ್ರ ಆಶೀರ್ವಾದದಿಂದ ಅವ್ರು ಬಂದರು. ಬಹುಶಃ ಇವ್ರಿಗೆ ಆಶೀರ್ವಾದ ಮಾಡದೇ ಇದ್ದಿದ್ರೆ ಅವ್ರ ಮನೆಯಲ್ಲಿ ಯಾರೋ ಒಬ್ರು ಮಾಡಿಬಿಟ್ಟಿದ್ರೆ ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ. ನಾಗರಾಜಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು, ನಾನು ಇಷ್ಟು 20 ವರ್ಷದಿಂದ ಇದ್ದೀನಿ, ನನಗೆ ದುಡ್ದಿರೋಂಥವ್ರಿಗೆ ಒಬ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು. ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ? ಇನ್ನೊಬ್ರು ಜೊತೆಯಲ್ಲಿ ಇರ್ಬೇಕು, ದುಡ್ದಿರೋರ್ಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ಇದೆಯಲ್ವಾ? ನನಗೆ ಲಾಸ್ಟ್ ಚುನಾವಣೆ ಬಂದಾಗೆಲ್ಲ ನಾನು ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರು ನೋಡ್ಕೊಳ್ತ ಹೇಳಿದ್ರು ಹೇಗೆ ಹೇಳ್ತಾರೆ, ನಾನು ಮಾತು ಹೇಳೇ ಇಲ್ಲ ಅಂತ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ. ಹಿಂದೆ ಹೇಳಿದಾರೆ, ಅದಕ್ಕೆ ಡಾಕ್ಯುಮೆಂಟ್ ಇದೆ, ಬೇಕಾದ್ರೆ ಬಂದರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ. ಅವ್ರು ಮಾತಾಡಿರ್ತಕ್ಕಂಥದ್ದೆಲ್ಲ ಇದೆ. ಹೌದು, ನನಗೆ ಇದು ಲಾಸ್ಟ್ ಚುನಾವಣೆ, ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಕೇಳಿದ್ವಿ, ನಾನು ಹೋಗ್ಬಿಟ್ಟು ಕೇಳಿದೆ. ನಾವು ಕೇಳಿದಾಗ ಅವ್ರು ಹೇಳಿದ್ರು, ಹೌದಪ್ಪ ಹೇಳಿದ್ದೀನಿ, MLA ಕರೆಸ್ತಾರಂತೆ, MLA ಕುಳಿತು ಮಾತಾಡೋಣ ಅಂತ ಹೇಳಿದ್ರು. ಯಾಕೋ ಏನೋ ಗೊತ್ತಿಲ್ಲ, MLA ಅವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದೀನಿ, ಅವ್ರ ಚುನಾವಣೆ ಮುಗಿದಿದೆ, ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ. ಅದೇ ನಮ್ಮನ್ನು ಯಾರು ಕರೆದಿಲ್ಲ, ಅವರೇ ಕುಳಿತುಕೊಂಡಿಲ್ಲ, ಬೆಂಗಳೂರಲ್ಲಿ ಮನೆ ಕುಳಿತುಕೊಂಡು ಪ್ರಕಾರ ಸಾಮಾಜಿಕ ನ್ಯಾಯ ಒತ್ತು ಕೊಡಿ ಅಂತ. ಹೌದು, ಚೇಂಜ್ ಆಗ್ಬೇಕಲ್ವಾ? ಅವರೇ ಒಬ್ಬರೇ ಕಂಟಿನ್ಯೂ ಆಗೋದು